ಹೌದು, ನಿಮಗೂ ಕೂಡ ಮದುವೆ ಆಗೋದಕ್ಕೆ ಹುಡುಗಿ ಸಿಗ್ತಾ ಇಲ್ವಾ? ಬಾ ನಮ್ಮ ಚಾನಲ್‌ಗೆ ಪ್ರಸ್ತುತ ನಾವು ಹುಡುಕಾಟ ಮಾಡ್ಕೊಡ್ತೇವೆ. ಆಲ್ರೆಡಿ ನೀನು ಫೋಟೋ ನೋಡಿದ್ದೀಯಾ? ಸ್ನೇಹಿತರೆ, ಇವತ್ತು ನಮಗೆ ವರ ಹುಡುಕಾಟ ಅಂತ ಒಬ್ಬ ಮಹಿಳೆ ಕಳಿಸಿದ್ದಾರೆ. ಇದು ತುಂಬಾ ದೂರದಿಂದ ಧಾರವಾಡದಿಂದ ಬಂದಿರತಕ್ಕಂಥ ಪ್ರೊಫೈಲ್ ಆಗಿರುತ್ತೆ. ಅಷ್ಟಕ್ಕೂ ಈಕೆಗೆ ಯಾವ ರೀತಿಯ ಹುಡುಗ ಬೇಕಾಗಿದ್ದಾರೆ ಅಂತ ಇವಾಗ ಪಿನ್ ಟು ಪಿನ್ ಮಾಹಿತಿಯಲ್ಲಿ ತಿಳಿಸ್ತೀನಿ ನಾನು. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹುಡುಗಿ ಹೆಸರು ಶ್ರೇಯಾ ಕುಂದಗೋಳ್. ಈಕೆ ದೇಶಪಾಂಡೆ ಮನೆತನದ ಒಬ್ಬ ಹುಡುಗಿ. 26ರ ವಯಸ್ಸಿನ ಮುದ್ದಾಗಿರ್ತಕ್ಕಂಥ ಹುಡುಗಿ. ಕನ್ನಡ ಬರುತ್ತೆ, ಸಂಸ್ಕೃತ, ವರದಕ್ಷಿಣೆ ಕೊಡ್ತಾರೆ ಮತ್ತು ಇನ್ನೊಂದೊಂದು ರಾಶಿ ಮತ್ತು ನಕ್ಷತ್ರದಲ್ಲಿ ಎಲ್ಲ ಕೂಡ ಚೆಕ್ ಮಾಡಿದ್ರೆ ಒಂದು ಚೂರು ಕೂಡ ಪ್ರಾಬ್ಲಮ್ ಬರಲ್ಲ. ಅಷ್ಟೊಂದು ಇವ್ರ ಹತ್ರ ಇರ್ತಕ್ಕಂಥದ್ದು ಎಲ್ಲ ರೀತಿಯಲ್ಲೂ ಕೂಡ ಓಕೆ ಇದ್ದಾರೆ. ಈಕೆ ಕುಂದಗೋಳ್ ಅಂತ ಧಾರವಾಡದಲ್ಲಿ ವಾಸವಾಗಿರ್ತಕ್ಕಂಥದ್ದು ಆ್ಯಂಡ್ ಸ್ವಂತದಾಗಿರ್ತಕ್ಕಂಥ ದುಡಿಮೆ ಕೂಡ ಮಾಡ್ತಾ ಇದ್ದಾರೆ. ಸೊ ಗಂಡನಿಗೆ ನಾನು ದುಡ್ಡು ಸಾಕ್ತೀನಿ ಅನ್ನುವಷ್ಟು ಕೆಪಾಸಿಟಿಯಲ್ಲಿ ಇರ್ತಕ್ಕಂಥ ಮಹಿಳೆಯರೇ ಇವಾಗ ಪ್ರೊಫೈಲ್ನ ಕಳಿಸ್ತಿದ್ದಾರೆ ಅಂದರೆ ಥಿಂಕ್ ಮಾಡಿ ನೀವೇ ಎಷ್ಟರ ಮಟ್ಟಿಗೆ ಇವಾಗ ಸ್ಟ್ರಾಂಗ್ ಆಗಿದ್ದಾರೆ. ಕೃಷಿ ಉತ್ಪನ್ನ ಮಾರುಕಟ್ಟೆಯ ಒಬ್ಬ ಸಹಾಯಕಿಯಾಗಿ ಕೆಲಸ ಮಾಡ್ತಾ ಇರೋದು. ಸ್ವಭಾವ ಬಂದು ಒಳ್ಳೆ ಕ್ಲಾಮ್ ಆ್ಯಂಡ್ ಜನರೊಂದಿಗೆ ಹೊಂದಿಕೊಳ್ಳುವಂತಹ ಮನೋಭಾವ ಇರತಕ್ಕಂಥ ಒಬ್ಬ ಹುಡುಗಿಯಾಗಿದೆ. ತಂದೆಯವರ ಒಂದು ಕುಟುಂಬದ ಡೀಟೇಲ್ಸ್ ನೋಡೋದಾದ್ರೆ ಪ್ರಸ್ತುತ ತಂದೆಯವರು ಇದ್ದಾರೆ, ತಾಯಿಯವರು ಸಹ ಇದ್ದಾರೆ ಅಂತೆ. ಸೊ ಪ್ರಸ್ತುತ ಅಕ್ಕನವರ ಒಂದು ಮದುವೆ ಆಗಿದೆ, ಒಬ್ಬ ತಮ್ಮ ಇದ್ದಾನೆ, ಸ್ಟಡಿ ಮಾಡ್ತಾ ಇದ್ದಾನೆ ಅಂತ ಹೇಳಿರ್ತಕ್ಕಂಥದ್ದು. ಇವಾಗ ಈಕೆಗೆ ಬೇಕಾಗಿರ್ತಕ್ಕಂಥ ವರ, ಒಂದನೇದಲ್ಲಿ ಈಕೆಗೆ ಬೇಕಾಗಿರ್ತಕ್ಕಂಥ ವರ ಒಂದನೇ ಪಾಯಿಂಟು, ಸಮಯಕ್ಕೆ ಬೆಲೆ ಕೊಡುವಂಥ ಒಬ್ಬ ಹುಡುಗ. ಸಮಯ ಪಾಲನೆ ಮಾಡಬೇಕು ಆ್ಯಂಡ್ ಅವನ ಒಂದು ಮೊದಲ ಗುಣ ಅದಕ್ಕೆ ಹಾಕಿರಬೇಕು ಅಂತ ಹೇಳಿದ್ದಾರೆ. ಸಮಯಕ್ಕೆ ಬೆಲೆ ಕೊಡುವಂಥ ಹುಡುಗ ಅಂದರೆ ಒಂದು ಕೆಲಸ ಆಗಿರಲಿ, ಆ ಕೆಲಸನೇ ಅಥವಾ ಒಂದು ಯಾವುದಾದ್ರೂ ನಿರ್ಧಾರ ಆಗಿರಲಿ, ಆವಾಗಿಂದ ಅವಾಗೆ ಅದಕ್ಕೆ ಸಮಯಕ್ಕೆ ತಕ್ಕ ಹಾಗೆ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅನ್ನೋ ವ್ಯಕ್ತಿತ್ವ ನಿಮ್ಮ ಹತ್ರ ಇರಬೇಕು. ಸಂಬಂಧಕ್ಕೂ ಕೂಡ ಸಮಯಕ್ಕೂ ಕೂಡ ಸೀರಿಯಸ್ನೆಸ್ಗಳನ್ನು ಅಳವಡಿಸಿಕೊಂಡು ಹೋಗುವಂಥ ಒಬ್ಬ ಹುಡುಗ ಆಗಿರ್ಬೇಕಂತೆ. ಮಾತು ಕೆಲಸ ಎರಡರಲ್ಲೂ ಕೂಡ ಒಳ್ಳೆಯ ಒಂದು ಸರ್ಟಿಕ್ಯುಲರ್ ಆಗಿ ಎರಡೂ ಕೂಡ ಪರ್ಸ್ನಾಲಿಟಿಯಾಗಿ ಡಿಪೆಂಡಬಲ್ ಆಗಿ ನೋಡ್ಕೊಂಡು ಹೋಗುವಂಥ ಒಬ್ಬ ಹುಡುಗ ಆಗಿರ್ಬೇಕಂತೆ. ಜೊತೆಗೆ ಹುಡುಗನಿಗೆ ತಂದೆ ತಾಯಿ ಇಬ್ಬರು ಕೂಡ ಇರಬೇಕು. ಅವರಿಂದ ನನಗೆ ಜಗಳ ಮತ್ತು ಇನ್ನೊಂದು ಇಶ್ಯೂ ಏನೂ ಕೂಡ ಆಗಬಾರ್ದು. ಇಷ್ಟು ಕಾಮನ್ ಆಗಿ ಈಗಿನ ಹುಡುಗಿಯರು ಅದೇ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ. ಸೊ ನೋಡಿ, ಮಾತಾಡಬೇಕು, ಅದು ನೀವು ಮೀಟ್ ಆದಾಗ ಮಾತಾಡಿ ಏನೇನಂತ 2 ಸಲ ಮೀಟ್ ಆಗ್ತಾರೆ, ಆ ಮೀಟ್ ಆದಾಗ ಮಾತಾಡಿ. ಈಕೆ ಇನ್ನಷ್ಟು ಡೀಟೇಲ್ಸ್ ನಿಮಗೆ ಬೇಕಾಗಿದ್ರೆ ಕೆಳಗಡೆ ಒಂದು ಡಿಸ್ಕ್ರಿಪ್ಷನಲ್ಲಿ ಒಂದು ಜಿಮೇಲ್ ID ಅಗತ್ಯವಾಗಿ ಕೊಟ್ಟಿದ್ದೇವೆ. ಅಲ್ಲಿಗೆ ಜಸ್ಟ್ ನೀವು ಹಾಯ್ ಅಂತ ಒಂದೇ ಒಂದು ಮೆಸೇಜ್ ಹಾಕಿ ಅವರ ಒಂದು ಪೂರ್ತಿಯಾಗಿರ್ತಕ್ಕಂಥ ವಿವರಣೆಗಳೊಂದಿಗೆ ಬ್ರೋಕರ್ ಅವರು ನಿಮಗೆ ಸೆಂಡ್ ಮಾಡ್ತಾರೆ. ಆ್ಯಂಡ್ ಇವ್ರನ್ನ ಮದುವೆ ಆದರೆ ನಿಮಗೆ ಸಿಗ್ತಕ್ಕಂಥದ್ದು ಈ ಒಂದು ಕಾರು, ಇಲ್ಲ ಅಂದರೆ 1,00,000 ರೂಪಾಯಿ ವರದಕ್ಷಿಣೆ. ಯಾಕೆ ಅವರು 2 ಆಫರಲ್ಲಿ ಕೊಟ್ಟಿದ್ದಾರೆ ಅಂದರೆ ಇವಾಗಿನ 1.50 ಅಂದರೆ 1,50,000 ರೂಪಾಯಿ 1.15 ಲ್ಯಾಕ್ಸ್ ಏನಿದೆ ಗೋಲ್ಡ್ ರೇಟು ತೆಗೆದುಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಅದರಲ್ಲಿ 2 ಕಾರ್ ಬರುತ್ತೆ. ಪ್ರಸ್ತುತ ಆ ಒಂದು ಕಾರನ್ನು ಖರೀದಿ ಮಾಡಿಕೊಂಡು ನೀವು ನನ್ನ ಮದುವೆ ಆಗಿ, ಇಲ್ಲ ನಾನು 1,00,000 ರೂಪಾಯಿ ಕೊಡ್ತೀನಿ ನನ್ನನ್ನು ಮದುವೆ ಆಗಿ. 2 ಆಪ್ಷನ್ ಕೊಟ್ಟಿದ್ದಾರೆ. 2 ಆಪ್ಷನಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಮಾಡ್ಬೋದು ನೀವು. ಬಟ್ ನೀವು ಹೇಳಬೇಕಾಗಿರೋ ರೀತಿಯಲ್ಲಿ ಹೇಳಿ, ಜಗಳ ಮಾಡ್ಕೊಳ್ಳೋ ಹಾಗಿಲ್ಲ. ಈ ಒಂದು ಕಾರಿನ ಡೀಟೇಲ್ಸ್ನ ನಾನು ತೋರಿಸ್ತೀನಿ ನೋಡಿ. ಮಹೀಂದ್ರ ಬೊಲೆರೋ ಕಾರಿದು. ಈ ಒಳ್ಳೆಯ ಒಂದು ರಿಲೀಸಬಲ್ ಆಗಿದೆ ಮತ್ತು HIV ಬಿಲ್ಡ್ ಕ್ವಾಲಿಟಿಯಲ್ಲಿ ಇದೆ ಸ್ನೇಹಿತರೆ. ಆ್ಯಂಡ್ ಇದರ ಒಂದು ಅಕ್ರಾಕ್ಸಿಮೇಟ್ ಆಗಿರ್ತಕ್ಕಂಥ ಲೈಫ್ ಸ್ಟೈಲ್ ಆ್ಯಂಡ್ ಪಿಕಪ್ ಆಗಿರ್ತಕ್ಕಂತಹ ಟ್ರಂಕ್ ಆ್ಯಂಡ್ ಪವರ್ಫುಲ್ ಆಗಿರ್ತಕ್ಕಂಥ ಡಿಸೈನ್ ಇಂಜಿನ್ ಇದೆ ಅಂತ ಹೇಳಿದ್ದಾರೆ. ಸೊ ಇದು ಏನಿದೆ ಕಾರಿನ ಗ್ಲಾಸಸ್ ಡಿಸೈನ್. ಬಿಕಾಸ್ ನೀವು ಸುಮ್ಮನೆ ಆರಾಮಾಗಿ ಯಾವುದೋ ಕೊಡ್ತಾ ಇದ್ದಾರೆ ಅಂತ ಕಣ್ಣು ಮುಚ್ಕೊಂಡು ತಗೋದಲ್ಲ, ಅದರ ಡೀಟೇಲ್ಸ್ಗಳನ್ನು ಗಮನ ಕೊಡಿ. ಯಾಕಂದರೆ ಎಲ್ಲದಕ್ಕೂ ಕೂಡ ಅವ್ರದ್ದೇ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಕಂಡೀಷನ್ಸ್ಗಳಿರುತ್ತೆ. ನಾಳೆ ಮುಂದಿನ ಏನಾದರೂ ಪ್ರಾಬ್ಲಮ್ ಆದರೆ ನಿಮಗೆ ಕೇಳ್ತಾರೆ ಅವರು, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಸೊ ಟೈರ್ ಕಂಡೀಷನ್ ಅಷ್ಟೇನು 100%ಅಲ್ಲಿ ಒಂದು 15% ಓಕೆ ಇದೆ. ಡೋರ್ ಕಂಡೀಷನ್ ಕೂಡ ಅಷ್ಟೇ ಒಂದು ಫಾರ್ಬುಲಸ್ ಆಗಿ ಮತ್ತು ಮಾಡರ್ನ್ ಆಗಿ ನೋಡೋದಕ್ಕೆ ಚೆನ್ನಾಗಿದೆ ಸ್ನೇಹಿತರೆ. ಇನ್ನು ನಾನು ಈ ಕಡೆ ತೋರಿಸೋದಾದರೆ ಒಳಗಿನ ಇಂಟೀರಿಯರ್ಸ್ ಮೇನ್ಲಿ ಇಂಪಾರ್ಟೆಂಟ್ ಬಂದ್ಬಿಟ್ಟು ಕಾರ್ ಡ್ರೈವ್ ಮಾಡುವಂತಹವರಿಗೆ ಒಳಗಿನ ಇಂಟೀರಿಯರ್ಸ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲಿ ಸ್ಟೇರಿಂಗ್ ಆಗಿರಲಿ ಅಥವಾ ಈ ಒಂದು TV ಸ್ಪೇಸ್ ಆಗಿರಲಿ ಮತ್ತು ಕಂಫರ್ಟಬಲ್ ಆಗಿ ಕುಳಿತುಕೊಂಡು ಹೋಗುವಂಥ ಒಂದು ಸ್ಟೇಟ್ ಆಗಿರ್ತಕ್ಕಂಥ ಏರಿಯಾ ಆಗಿರಲಿ, ಎಲ್ಲನೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ. ಮತ್ತು ಈ ಕಡೆ ಬಂದರೆ 3 AC ಪ್ಲಸ್ ಏರಿಯಾಗಳಿದೆ ಸ್ನೇಹಿತರೆ. AC ಕಂಟ್ರೋಲರ್ ಸ್ಪೇಸು ಮತ್ತು ಡೋರ್ ಕಂಟ್ರೋಲರ್ ಸ್ಪೇಸ್ ಕೂಡ ನೋಡ್ತಾ ಇದ್ದೀರಾ. ಇದರ CC ನೋಡೋದಾದರೆ 3246 CC ಇದೆ ಮತ್ತು ಏರ್ ಬ್ಯಾಗ್ ಜೊತೆಗೆ AC
ಮತ್ತು ಕಂಟ್ರೋಲರ್ ಸ್ಪೇಸ್ ಎಲ್ಲನೂ ಕೂಡ ಅಟ್ಯಾಚ್ಮೆಂಟಲ್ಲಿ ಆ್ಯಡ್ ಮಾಡಿದ್ದಾರೆ. ಅದು ಒಂಥರ ಒಳ್ಳೆಯ ಒಂದು ಫ್ಯೂಚರಲ್ಲಿ ಹಾಕಿರ್ತಕ್ಕಂಥದ್ದು. ಡೀಸೆಲ್ ವೇರಿಯಂಟ್ ಆಗಿರ್ತಕ್ಕಂಥ ಕಾರ್ ಇದು. ಮಾಡರ್ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದಾರೆ ಮತ್ತು ಇದರಲ್ಲಿ ಟಾಪ್ ಮಾಡೆಲ್ ಮತ್ತು ಈಗಿನ ಡ್ಯಾಶ್ಬೋರ್ಡ್ ಮತ್ತು ಈ ಕಡೆ ಇರ್ತಕ್ಕಂತಹ ಸ್ಪೀಡ್ ಸ್ಪೇಸು ಎಲ್ಲನೂ ನೀವು ಕರೆಕ್ಟಾಗಿ ಒಂದ್ಸಲ ನೋಡ್ಕೊಂಡು ಬಿಡಿ, ಅವ್ರಿಗೆ ಮೀಟ್ ಆಗಿ. ಆವಾಗಲೇ ನಿಮಗೆ ಅರ್ಥ ಆಗೋದು, ನಾನು ಹೇಳಿದ್ರೆ ನಿಮಗೆ ತಿಳಿಯೋದಿಲ್ಲ ಸ್ನೇಹಿತರೆ. ಸೊ ಇವಾಗ ನೀವು 1,00,000 ಬೇಡ್ತಿರೋ ಅಥವಾ ಈ ಒಂದು ಕಾರು ಬೇಡ್ತಿರೋ ಅಂತ ಬೇಗ ಬೇಗ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಎಲ್ಲ ರೀತಿಯ ಡೀಟೇಲ್ಸ್ಗಳಿಗೆ ಪ್ರಸ್ತುತ ಬ್ರೋಕರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕೆಳಗಡೆ Gmail ID ಕೊಟ್ಟಿದ್ದೇನೆ. ಮತ್ತೆ ಸಿಗ್ತೀನಿ. ನಮಸ್ತೆ.